ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಾರ್ನಿಂಗ್ ವ್ಲಾಗು. ನಾಷ್ಟಕ್ಕೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ವಿ. ಇವರು ಮಮ್ಮಿ ಅವರ ತಂಗಿ. ಅಮ್ಮ ಇರಲಿಲ್ಲ, ಅಮ್ಮ ಅಯೋಧ್ಯೆಗೆ ಹೋಗಿದ್ರು. ನಾನು ಪಾಪುನ ನೋಡಿಕೊಂಡು ಮನೆ ಕೆಲಸನೂ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಆಂಟಿನ ಕರ್ಸ್ಕೊಂಡಿದ್ವಿ ಅಲ್ಲಿಂದ. ಇದು ಅವ್ರ ಕಡೆ ಗೋಧಿ ಹಿಟ್ಟು, ಇದು ಈ ಥರ ಇರುತ್ತೆ, ಒಳ್ಳೆ ಪರೋಟ ಥರ ಇರುತ್ತೆ ಮಾಡಿದ್ರೆ. ಮಂಜುಗೆ ಇಷ್ಟ ಅಂದ್ಬಿಟ್ಟು ಅಲ್ಲಿಂದನೇ ತರಿಸ್ಕೊಂಡಿದ್ರು ಅವರು ಗೋಧಿ ಹಿಟ್ಟನ್ನ. ಒಳ್ಳೆ ಪರೋಟ ಥರ ಆಗುತ್ತೆ. ಮಂಜುಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಅಂದರೆ ತುಂಬ ಇಷ್ಟ. ಅವರೇ ಟೊಮೊಟೊ ಗೊಜ್ಜನ್ನ ಮನೇಲಿ ಯಾವಾಗ್ಲೂ ಅವರೇ ರೆಡಿ ಮಾಡೋದು. ಟೊಮೊಟೊ ಗೊಜ್ಜನ್ನ ನಾವೆಲ್ಲ ಮಾಡಿದ್ರೆ ಅವ್ರು ತಿನ್ನಲ್ಲ, ಚೆನ್ನಾಗಿಲ್ಲ ಅಂತಾರೆ. ಅವರೇ ರೆಡಿ ಮಾಡ್ತಾರೆ. ಪಾಪು ಮಲಗಿದ್ಲು, ಅವಳು ಎದ್ದೋಳೋ ವರ್ಷದಲ್ಲಿ ಮಂಜುಗೆ ನಾಷ್ಟ ಹಾಕ್ಕೊಟ್ಟೆ. ಆಮೇಲೆ ನಾನು ತಿನ್ನೋಣ ಅಂತ ನಾನು ತಿಂತಾಯಿದ್ದೀನಿ. ನಾನು ತಿನ್ನೋ ವರ್ಷದಲ್ಲಿ ನನ್ನ ಮಗಳು ಎದ್ದಿದ್ಲು. ಅವಳು ಎದ್ದಿದ ತಕ್ಷಣ ಹೋಗಿ ಎತ್ಕೋಬೇಕು, ಇಲ್ಲಾಂದರೆ ಕೆಳಗೆ ಬಿದ್ದೋಗ್ಬಿಡ್ತಾಳೆ. ಅವಳು ತೊಟ್ಲಲ್ಲಿ ಮಲಗಲ್ಲ, ಜೋಲಿಲೇ ಮಲಗೋದು. ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾಳೆ. ಅದಕ್ಕೆ ಅವಳು ಎದ್ದಿದ ತಕ್ಷಣ ಹೋಗಿ ಎತ್ಕೊತೀವಿ. ಎದ್ದಿದ ತಕ್ಷಣ ಯಾರ ಹತ್ರಕ್ಕೂ ಹೋಗಲ್ಲ ಅವಳು, ನನ್ನ ಹತ್ರನೇ ಇರಬೇಕು. ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಬಿಟ್ಟು ಸಮಾಧಾನ ಮಾಡ್ತೀನಿ. ಜಾಸ್ತಿ ಉಗುರು ಬೆಳೆದಿದ್ದು ಅಂದ್ಬಿಟ್ಟು ಉಗುರು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಸ್ಕೊಳ್ಳಲ್ಲ ಅವಳು, ತರಲೆ ಏನಾದರೂ ಸ್ಟೋರಿ ಹೇಳ್ತಾ ಇದ್ರೆ ಕೇಳಿಸ್ಕೊಂಡು ಕಟ್ ಮಾಡಿಸ್ಕೊತಾಳೆ. ತರಕಾರಿ ತಿನ್ನಿಸೋಣ ಅಂದ್ಬಿಟ್ಟು ಅವಳಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಅವಳಿಗೆ ಬೆಳಗ್ಗೆ ತರಕಾರಿ ತಿನ್ನಿಸಿದ್ರೆ ನೈಟು ಸರಿ ತಿನ್ನಿಸ್ತೀನಿ. ಅದು ಮಧ್ಯದಲ್ಲಿ ಏನಾದರೂ ಪನ್ನೀರು ಆ ಥರ ಏನಾದರೂ ರೋಸ್ಟ್ ಮಾಡಿಬಿಟ್ಟು ತಿನ್ನಿಸ್ತೀನಿ, ಸ್ನ್ಯಾಕ್ಸ್ ಥರ ಅವಳಿಗೆ. ತರಕಾರಿ ಮತ್ತು ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪು ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಅವಳಿಗೆ. ಇದು ವ್ಯಾಲೆಂಟೈನ್ಸ್ ಡೇ ದಿನ. ಇದು ವ್ಯಾಲೆಂಟೈನ್ಸ್ ಡೇ ದಿನ ನಾವೆಲ್ಲೂ ಹೋಗಿರಲಿಲ್ಲ, ನಂಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು. ಪಾತ್ರೆ ತೊಳೆದಿದ್ದ ಪಾತ್ರೆ ಎಲ್ಲ ಕಬೋರ್ಡ್ಗೆ ಎತ್ತಿಡ್ತಾಯಿದ್ದೀನಿ. ಮಂಜುಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪಾಯಸ ರೆಡಿ ಮಾಡ್ತಿದ್ದೀನಿ. ಎಲ್ಲೂ ಆಚೆ ಹೋಗ್ಲಿಲ್ವಲ್ಲ, ಅವ್ರ ಕೆಲಸದಿಂದ ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಪಾಯಸ ರೆಡಿ ಮಾಡಿದ್ದೆ. ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಅವ್ರಿಗೋಸ್ಕರ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ.